ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಿರೋ ಭರ್ಜರಿ ಊಟದಲ್ಲಿ ನಾನು ಮಾಡ್ತಿರೋ ಐಟಮ್ ಬಂದು ಬೆಂಡಿ ಮಸಾಲ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಬೆಂಡೆಕಾಯಿನ ಚೆನ್ನಾಗಿ ನೀಟಾಗಿ ತೊಳೆದು ನೀರಿನಲ್ಲಿ ಅವನು ಒರೆಸ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ತವ ಮೇಲೆ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ರೋಸ್ಟ್ ಮಾಡಬೇಕು. ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಬೇಕು. ನೋಡಿ, ರೋಸ್ಟ್ ಆಗ್ತಾಯಿದೆ ಇವಾಗ. ನೆಕ್ಸ್ಟ್ ಇವಾಗ ಟೊಮೆಟೊ, 4-5 ಬೆಳ್ಳುಳ್ಳಿ, ನೆಕ್ಸ್ಟ್ ಏನಂತಾರೆ ಚಕ್ಕೆ ಮತ್ತು ಲವಂಗ, ದಾಲ್ಚೀನಿ ಇವು ಹಾಕಬೇಕು. 1-2 ಇಲೈಚಿ ಹಾಕಿ ತವ ಮೇಲೆ ಹಾಕಿ ಮತ್ತೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು 3-4 ನಿಮಿಷ. ನೆಕ್ಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ 1-2-3 ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಅದರಲ್ಲಿ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೆಡ್ ಕಲರ್ ಬರಬೇಕು, ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಬಾಡಬೇಕು ಅವು ಬೆಂಡೆಕಾಯಿ. 3-4 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ನೋಡಿ, ಹುರಿತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಆಯಿತು ಬೆಂಡೆಕಾಯಿ. ಈ ಹದಕ್ಕೆ ಬರಬೇಕು. ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಇವಾಗ ಆಯಿತು. ಬೆಂಡೆಕಾಯಿನ ಪಕ್ಕಕ್ಕಿಡೋಣ. ನೆಕ್ಸ್ಟ್ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಚಕ್ಕೆ, ದಾಲ್ಚಿನ್ನಿ, ಬೆಳ್ಳುಳ್ಳಿ, ಶುಂಠಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸರ್ನಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದು ಆಯ್ತಲ್ಲ, ಇದನ್ನು ತೆಗೆದಿಡೋಣ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕಿಡೋಣ. ಎಣ್ಣೆ ಕಾಯುತ್ತೆ ನೋಡಿರಿ. ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾಯ್ದ ನಂತರ ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಮಿಶ್ರಣವನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. 5-6 ನಿಮಿಷ ಚೆನ್ನಾಗಿ ಮಿಶ್ರಣವನ್ನು ಎಣ್ಣೆಯಲ್ಲಿ ಕರಿಬೇಕು. ಒಂದು ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ 1-1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಕಡಾಯಿನಲ್ಲಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು. ನೆಕ್ಸ್ಟ್ ಇವಾಗ 1 ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಹಾಫ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇವಾಗ ಪಾತ್ರೆಯಲ್ಲಿ. ಚೆನ್ನಾಗಿ ಕಲಕಬೇಕು. ಇವಾಗ ನೆಕ್ಸ್ಟ್ ಚಮಚದಿಂದ ಕಲಕ್ತಾ ಇರಿ ಚೆನ್ನಾಗಿ
ತಳ ಹಿಡಿಬಾರ್ದದು, ನೀಟಾಗಿ ಕಲಕಿ ಚೆನ್ನಾಗಿ ಕಲಕಬೇಕು. ಆ ಪಾತ್ರೆಯಲ್ಲಿ ಎಣ್ಣೆ ಪೂರ್ತಿ ಮೇಲೆ ಬರುತ್ತೆ. ಇವಾಗ ನೋಡಿ, ಇದು ಮಸಾಲ ರೆಡಿ ಆಯಿತು, ನಮ್ಮದು ಬೆಂಡಿ ಮಸಾಲ. ಇದಕ್ಕೆ ಒಂದು ಎರಡು ಕಪ್ಪು ಇಲ್ಲ 3 ಕಪ್ಪು ನೀರು ಆ್ಯಡ್ ಮಾಡ್ಕೋಬೇಕು. ಮತ್ತು ಮಿಕ್ಸಿ ಜಾರನ್ನ ತೊಳೆದು ನೀಟಾಗಿ ಇದಕ್ಕೆ ಹಾಕಬೇಕು. ಅದು ಮಸಾಲ ಎಲ್ಲ ಹತ್ತಿರುತ್ತಲ್ಲ ಮಿಕ್ಸಿ ಜಾರ್ಗೆ. ನೋಡಿ 2-3 ಕಪ್ಪಷ್ಟು ನೀರು ಹಾಕ್ಕೊತಿದ್ದೀನಿ. ಇವಾಗ ಬೆಂಡಿ ಕರಿ ಚೆನ್ನಾಗುತ್ತೆ, ಬೆಂಡಿ ಮಸಾಲ ಇದರಿಂದ. ಮತ್ತು ಎಣ್ಣೆ ಕೂಡ ಮೇಲೆ ತೇಲ್ಕೊಂಡು ಬಂದಿದೆ ನೋಡಿ. ಚೆನ್ನಾಗಿ ಆಗ್ತಾ ಇದೆ ಇವಾಗ ಬೆಂಡಿ ಮಸಾಲ. ಒಂದು 4-5 ಸ್ಪೂನಷ್ಟು ಶೇಂಗಾ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅದು ಶೇಂಗಾ ಪುಡಿ ಹಾಕೋದ್ರಿಂದ ಎಣ್ಣೆನೂ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅದು ಥಿಕ್ನೆಸ್ ಬರುತ್ತೆ, ಚೆನ್ನಾಗಿ ದಪ್ಪ ಆಗುತ್ತೆ ಗ್ರೇವಿ. ಇವಾಗ ನೋಡಿ ಚೆನ್ನಾಗಿ ಆಗ್ತಾ ಇದೆ. ಇದು ಈಗ ಒಂದು ಹಂತಕ್ಕೆ ಬಂದಿದೆ. ಇದು ನೋಡ್ತಿರ್ಬೋದು, ಕುದೀತಾ ಇದೆ. ಕುದೀಲಿ, ಒಂದು 3-4-5 ನಿಮಿಷ ಕುದಿಬೇಕು. ಅದು ಚೆನ್ನಾಗಿ ತಳ ಹಿಡಿಯುತ್ತೆ. ಆಗಾಗ ಚಮಚೆಯಿಂದ ಕಲಕಬೇಕು, ನಿಧಾನವಾಗಿ ಕಲಕ್ತಾ ಇರಬೇಕು. ಬೆಂಡೆಕಾಯಿನ ಇವಾಗ ಹಾಕ್ತಾ ಇದ್ದೀನಿ ಪಾತ್ರೆಯಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬೆಂಡೆಕಾಯಿ ಮಸಾಲ ನಮ್ಮದು ಈ ರೀತಿ ರೆಡಿ ಆಗಿದೆ. ಚೆನ್ನಾಗಿ ಆಗಿದೆ ಎಲ್ಲ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಈಗ ಲಾಸ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಇವು ಫೈನಲಿ ನಮ್ಮದು ಬೆಂಡೆಕಾಯಿ ಮಸಾಲ ಮಸ್ತಾಗಿ ರೆಡಿಯಾಗಿದೆ. ನಡ್ರಿ ಈಗ ಊಟ ಹಾಕ್ಕೊಂಡು ಶಿಸ್ತನಾಗಿ ಊಟ ಮಾಡೋಣ ಅಂತ. ಹೇಗಿದೆ?